ನಮಸ್ಕಾರ. ಸೊ ಕೃಷಿಯಲ್ಲಿ ಮಣ್ಣು ತುಂಬ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂತಂದರೆ ಈ ಮಣ್ಣಿಲ್ಲಾಂದರೆ ಯಾವುದೇ ರೀತಿಯಾದಂಥ ಕೃಷಿ ಅಸಾಧ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಸೊ ಅದರಂತೆ ರೈತರು ಅಥವಾ ಇತರೆ ಯಾರಾದರೂ ವ್ಯವಸಾಯದಲ್ಲಿ ತೊಡಗಿರ್ತಕ್ಕಂಥವ್ರು ಮಣ್ಣು ಪರೀಕ್ಷೆನ ನಿಗದಿತವಾದಂಥ ವಿಧಾನದ ಮುಖಾಂತರ ಪರೀಕ್ಷೆಗೆ ಪ್ರಯೋಗಾಲಯಕ್ಕೆ ತಗೊಂಬಂದ ನಂತರ ಪ್ರಯೋಗಾಲಯದಲ್ಲಿ ಏನೆಲ್ಲ ಮಾಡ್ತಾರೆ, ಯಾವ್ಯಾವುದು ಉಪಕರಣಗಳ ಮುಖಾಂತರ ಮಣ್ಣು ಪರೀಕ್ಷೆ ನಡೆಸಲಾಗುತ್ತದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿನ ನೀಡಲಿದ್ದೇನೆ. ನಮ್ಮದು ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸೊ ನಮ್ಮ ಜಿಲ್ಲೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಹಾಡೋನಹಳ್ಳಿ ಗ್ರಾಮದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಸೊ ಇಲ್ಲಿ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಇದೆ. ಇವುಗಳಾದ ಸಾರಜನಕ, ರಂಜಕ, ಪೊಟ್ಯಾಶ್, ಸೊ ಅದೇ ರೀತಿ ಇನ್ನೂ ಇತರೆ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಗಂಧಕ, ಲಘು ಪೋಷಕಾಂಶಗಳಾದ ತಾಮ್ರ, ಸತು, ಅದೇ ರೀತಿ ಕಬ್ಬಿಣ ಮತ್ತು ಮ್ಯಾಂಗನೀಸನ್ನು ವಿಶ್ಲೇಷಣೆ ಮಾಡಿ ರೈತರಿಗೆ ಈ ರೀತಿ ಮಣ್ಣು ಆರೋಗ್ಯ ಪತ್ರದ ಮುಖಾಂತರ ನಾವು ರೈತರಿಗೆ ಒದಗಿಸ್ತೀವಿ. ನೀರಾವರಿ ನೀರಿನ ವಿಶ್ಲೇಷಣೆ ಮಾಡತಕ್ಕಂಥ ಸೌಲಭ್ಯ ಕೂಡ ಇದೆ. ರಸಸಾರ ನೋಡ್ತೀವಿ, ಅದೇ ನೀರಿನಲ್ಲಿ ಇರ್ತಕ್ಕಂಥ ಲವಣಾಂಶಗಳ ಪ್ರಮಾಣವನ್ನು ನೋಡ್ತೀವಿ. ಕಾರ್ಬೋನೇಟ್ಸ್ ಇರ್ಬೋದು, ಬೈಕಾರ್ಬೋನೇಟ್ಸ್ ಇರ್ಬೋದು, ಅದೇ ರೀತಿ ಕ್ಲೋರೈಡ್. ಇದು ನಮ್ಮ ಪ್ರಯೋಗಶಾಲೆ. ಅಂದರೆ ಮಣ್ಣನ್ನು ಪರೀಕ್ಷೆಗೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಪ್ರಯೋಗಾಲಯಕ್ಕೆ ತಂದ ನಂತರ ನಾವು ಈ ಒಂದು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಇದನ್ನು ನಾವು 2 ಮಿಲಿಮೀಟರ್ ಕಣ ಇರತಕ್ಕಂಥ ಒಂದು ಜರಡಿನಲ್ಲಿ ಸಾಣೆ ಹಿಡಿತೀವಿ. ನಾವು ಗಮನಿಸ್ಬೋದು, ಈಗ ಮಣ್ಣು ಪರೀಕ್ಷೆ ಪ್ರಯೋಗಾಲಯದಲ್ಲಿ ಏನೆಲ್ಲ ಸಲಕರಣೆಗಳು ಇರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ನಾವು ಬ್ಯಾಲೆನ್ಸ್ ಇಟ್ಟಿರ್ತೀವಿ. ಅಂದರೆ ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್, ಎಕ್ಸಾಕ್ಟಾಗಿ ನಿಖರವಾದಂತಹ ತೂಕವನ್ನು ನಾವು ಅಳತೆ ಮಾಡೋದಕ್ಕೆ ನಾವು ಬ್ಯಾಲೆನ್ಸನ್ನು ಯೂಸ್ ಮಾಡ್ತೀವಿ. ಮಣ್ಣಲ್ಲಿ ಸಾರಜನಕ ಇರುತ್ತಲ್ಲ, ಪ್ರಧಾನ ಪೋಷಕಾಂಶ, ಅದು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇದನ್ನು ಮೈಕ್ರೋಜೆಲ್ದಾಲ್ ಆಟೋಮ್ಯಾಟಿಕ್ ಡಿಸ್ಟಿಲೇಷನ್ ಯೂನಿಟ್ ಅಂತ ಕರಿತೀವಿ. ಇದು ಡಿಸ್ಟಿಲೇಷನ್ ಮತ್ತು ಡೈಜೆಷನ್ ಮತ್ತು ಡಿಸ್ಟಿಲೇಷನ್ ಯೂನಿಟ್. ಇಲ್ಲಿ ನಾವು ಡಿಸ್ಟಿಲೇಷನ್ ವಿಧಾನದಲ್ಲಿ ಮಣ್ಣಲ್ಲಿ ಸಾರಜನಕ ಎಷ್ಟಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಈ ಒಂದು ಉಪಕರಣವನ್ನು ಬಳಸ್ತೀವಿ. ಇದನ್ನು ನಾವು ಫ್ಲೇಮ್ ಫೋಟೋಮೀಟರ್ ಅಂತ ಕರಿತೀವಿ. ಈ ಫ್ಲೇಮ್ ಫೋಟೋಮೀಟರ್ ಮುಖಾಂತರ ಮಣ್ಣಿನಲ್ಲಿ ಅಥವಾ ನೀರಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೋಡಿಯಂ ಆಗಿರ್ಬೋದು ಅಥವಾ ಪೊಟ್ಯಾಷಿಯಂ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಉಪಕರಣವನ್ನು ಬಳಸ್ತೀವಿ. ಪರೀಕ್ಷೆಯಲ್ಲಿ ಇನ್ನೂ ಇತರೆ ಪ್ಯಾರಾಮೀಟರ್ಸ್ ಇದೆ ಅಂತಂದರೆ ರಂಜಕ ಇರ್ಬೋದು, ಫಾಸ್ಫರಸ್ ಅಂತ ಕರಿತೀವಿ. ಸೊ ಅದೇ ರೀತಿ ಸಲ್ಫರ್ ಮತ್ತು ಬೋರಾನ್ ಅಂಶವನ್ನು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ, ಮಣ್ಣು ಅಥವಾ ನೀರಿನಲ್ಲಿ ಎಷ್ಟು ರಂಜಕ ಇರ್ಬೋದು, ಸಲ್ಫರ್ ಅಥವಾ ಬೋರಾನ್ ಎಷ್ಟಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ನಾವು ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಕರೀತಾರೆ. ಮಣ್ಣು ಪರೀಕ್ಷಾ ಪ್ರಯೋಗಾಲಯದಲ್ಲಿ ನಾವಾಗಲೇ ಹೇಳ್ತಾ ಇದ್ದೆ ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ಬಿಟ್ಟು. ಸೂಕ್ಷ್ಮ ಪೋಷಕಾಂಶ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಸೊ ಅವು ಯಾವ್ಯಾವುದಪ್ಪ ಅಂತಂದರೆ ತಾಮ್ರ, ಸತು, ಮ್ಯಾಂಗನೀಸ್ ಮತ್ತು ಕಬ್ಬಿಣ. ಅದ್ರ ಜೊತೆಗೆ ಭಾರಲೋಹಗಳನ್ನು ಕೂಡ ನಾವು ಈ ಒಂದು ಸಾಧನದಲ್ಲಿ ಕಂಡುಹಿಡಿಯಬಹುದು. ಸೊ ಇದನ್ನೇನಪ್ಪ ಅಂತಂದರೆ ಅಟಾಮಿಕ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಕರೀತಾರೆ. ತಾವೆಲ್ಲ ಕಂಪ್ಯೂಟರ್ಗೆ ನಾವು ಕನೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ನೋಡಿ, ಇದು ನಾರ್ಮಲ್ ಸಿಲಿಂಡರ್ ಅಲ್ಲ, ಇದರಲ್ಲಿ ಅಸಿಟಲಿನ್ ಗ್ಯಾಸ್ ಇರುತ್ತೆ. ಸೊ ಈ ಅಸಿಟಲಿನ್ ಗ್ಯಾಸ್ ಯೂಸ್ ಮಾಡಿಕೊಂಡು ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಇದೆ ಅನ್ನೋದನ್ನು ನಾವು ನಿರ್ಧಾರ ಮಾಡೋದಕ್ಕೆ ಈ ಒಂದು ಉಪಕರಣವನ್ನು ನಾವು ಬಳಸ್ತೀವಿ. ಎಲ್ಲ ಮಣ್ಣು ಪರೀಕ್ಷಾ ಪ್ರಯೋಗಾಲಯದಲ್ಲಿ ನಾವು ಬಟ್ಟೆ ಇಳಿಸಿರ್ತಕ್ಕಂಥ ನೀರನ್ನ ಬಳಸ್ತೀವಿ. ಅಂದರೆ ಡಿಸ್ಟಿಲ್ಡ್ ನೀರಿನ ವಾಟರ್ನ ನಾವು ಎಲ್ಲ ವಿಶ್ಲೇಷಣೆ ಪರ್ಪಸ್ಗೋಸ್ಕರ ನಾವು ಬಳಸ್ತೀವಿ. ಅಥವಾ ಡಿಸ್ಟಿಲೇಷನ್ ಮಾಡೋದಕ್ಕೆ ಡಿಸ್ಟಿಲೇಷನ್ ಯೂನಿಟ್ ಅಂತ ನಾವು ಕರಿತೀವಿ. ಒಂದು 8ರಿಂದ 10 ಪ್ಯಾರಾಮೀಟರ್ಸ್ ಕನ್ಸಿಡರ್ ಆಯಿತು. ಇನ್ನು ನಾವು ಮಣ್ಣು ಪರೀಕ್ಷಾ ವರದಿನಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಇಂಗಾಲವನ್ನು ಕೊಟ್ಟಿರ್ತೀವಿ. ಸೊ ಇದನ್ನು ನಾವು ಟೈಟ್ರೇಷನ್ ವಿಧಾನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇಂಗಾಲ ಅಥವಾ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇದೆ ಅನ್ನೋದನ್ನು ನಾವು ಕಂಡುಹಿಡಿಯಬಹುದು. ಸೊ ಒಟ್ಟಾರೆ ಮಣ್ಣು ಪರೀಕ್ಷೆಯಲ್ಲಿ ನಾವು ಕನಿಷ್ಠ 13 ಅಥವಾ 14 ನಿಯತಾಂಕಗಳು, ಇತರೆ ಎಲ್ಲ ಪ್ಯಾರಾಮೀಟರ್ಸ್ನ ನಾವು ಕಂಡುಹಿಡಿತೀವಿ. ನಂತರ ನಾವು ಫಲಿತಾಂಶವನ್ನು ಈ ರೀತಿ ಮಣ್ಣು ಆರೋಗ್ಯ ಪತ್ರದ ಮುಖಾಂತರ ನಾವು ಎಲ್ಲ ರೈತರಿಗೆ ಶಿಫಾರಸು ಮಾಡ್ತೀವಿ. ಅದೇ ರೀತಿ ನೀರಾವರಿ ನೀರಿನ ವಿಶ್ಲೇಷಣೆಯನ್ನು ಕೂಡ ಪರೀಕ್ಷಾ ಪ್ರಯೋಗಾಲಯದಲ್ಲಿ ನಾವು ವಿಶ್ಲೇಷಣೆ ಮಾಡಿಕೊಡ್ತೀವಿ. ರೈತರು ನಮಗೆ ಮಣ್ಣು ಪರೀಕ್ಷೆಗೆ ಅಂತ ಬಂದರೆ ನಾವು ರೈತರ ಕಡೆಯಿಂದ ನಿಮ್ಮದು ಸರ್ವೆ ನಂಬರ್ ಏನಿದೆ, ಯಾವ ಬೆಳೆನ ಬೆಳಿತೀರ ಅನ್ನೋದೊಂದು ನಿಖರವಾದ ಮಾಹಿತಿಯನ್ನು ಪಡೆದು ಅದಾದ ನಂತರ ನಾವು ಮಣ್ಣು ಆರೋಗ್ಯದ ಪತ್ರದ ಮುಖಾಂತರ ನಿಮಗೆ ವರದಿಯನ್ನು ಕೊಟ್ಟು ಮಣ್ಣು ಪರೀಕ್ಷಾ ಅನುಗುಣವಾಗಿ ಪೋಷಕಾಂಶಗಳನ್ನು ಶಿಫಾರಸು ಮಾಡಿಕೊಡ್ತಕ್ಕಂಥ ಸೌಲಭ್ಯ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದೆ. ಬನ್ನಿ, ಮಾಹಿತಿಯನ್ನು ಪಡೆದುಕೊಳ್ಳಿ. ಮಣ್ಣು ಪರೀಕ್ಷೆ ಮಾಡಿಸಿ ನೀವು ಬೆಳೆ ಬೆಳೆದಿದ್ದಾದರೆ ಹಲವಾರು ಲಾಭಗಳು ಅಥವಾ ಅನುಕೂಲಗಳನ್ನ ನೀವು ಪಡೆಯಬಹುದಾಗಿದೆ. ಮಣ್ಣು ಇಲ್ಲ ಅಂದರೆ ಏನೂ ಇಲ್ಲ. ಮನುಷ್ಯ ಸತ್ತರೆ ಮಣ್ಣಿಗೆ ಹೋಗ್ತಾನೆ, ಮಣ್ಣು ಸತ್ತರೆ ಇನ್ನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಮಣ್ಣು ಸಕಲ ಜೀವಿಗಳಿಗೆ ಆಹಾರ ಮತ್ತು ಆಧಾರವನ್ನು ಒದಗಿಸ್ತಕ್ಕಂಥ ಮೂಲ ಮಣ್ಣು.